ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಹೊರಗೆ ಸಾಧನೆ ಒಳಗೆ ವೇದನೆ ಅಂತ ಸುಮಲತಾ ಅಂಬರೀಶ್ ಸೈಲೆಂಟ್ ಆಗೇನೋ ಇದ್ರು. ಬಿಜೆಪಿ ನಾಯಕರು ಮಂಡ್ಯ ಸಂಸದೆಯನ್ನ ಭೇಟಿಯಾಗಿ ಅದೇನ್ ಮಾತನಾಡಿದ್ರು ಗೊತ್ತಿಲ್ಲ. ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುನ್ನ ಬಾಲ ತುಳಿದಿರುವಂತಹ ಹಾವಿನಂತೆ ಬುಸುಗುಡ್ತಾ ಇದ್ದಂತಹ ಸುಮಲತಾ ಕಳೆದ ವಾರದಿಂದ ತುಟಿ ಪಿಟಕ್ಕಂದೆ ಮೌನ ಜಾರಿದ್ರು. ಆದ್ರೆ ಇವತ್ತು ರೆಬಲ್ ಲೇಡಿ ಯಾರಿಗೆ ಟ್ರಬಲ್ ಮಾಡ್ತಾರೋ ಅನ್ನುವಂತೆ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಸ್ವಾಭಿಮಾನಿ ಸಂಸದೆ ಯಾವ ದಾರಿ ತುಳಿತಾರೆ ಅನ್ನುವುದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ದಯವಿಟ್ಟು ಬೇರೆ ಮನೆ ಹತ್ರ ಕಳಿಸ್ಬೇಡಿ. ನಿಮ್ ಮನೆ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ನಾವು ಬೇರೆ ಪಕ್ಷಗಳಿಗೆ ಯಾವತ್ತೂ ಓಟ್ ಹಾಕಲ್ಲ. ನೀವು ನಿಂತ್ಕತೆ ಮಟ್ಟ ಓಟ್ ಹಾಕ್ತೀವಿ, ಇಲ್ಲ ಮನೇಲಿ ನಿಮ್ದೇ ಮಲಗಿರ್ತೀವಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಶ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗ ನನ್ನ ಭಾವನೆ. ಸುಮಲತಾ ಅಂಬರೀಶ್ ಅವರ ಅಭಿಮಾನಿಗಳ ಜಾತ್ರೆ. ಮಂಡ್ಯದಿಂದ ಸ್ಪರ್ಧಿಸಲೇಬೇಕು ಅಂತ ಫ್ಯಾನ್ಸ್ ರಣಕಹಳೆ. ನೋಟಾಗೆ ಬೇಕಾದ್ರೆ ವೋಟ್ ಹಾಕ್ತೇವೆ, ಬೇರೆಯವರಿಗೆ ಹಾಕಲ್ಲ ಅಂತ ಬೆಂಬಲಿಗರ ಪಟ್ಟು. ಇದು ಸುಮಲತಾ ಅಂಬರೀಶ್ ಮನೆ ಮುಂದೆ ಅಭಿಮಾನಿಗಳು ನಡೆಸಿದ ಅಭಿಯಾನದ ಸನ್ನಿವೇಶ. 2019ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಳಪತಿಗಳ ಎದುರು ಪಾರುಪತ್ಯ ಮೆರೆದ ಧೀರೆ. ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಬೆಂಬಲ ನೀಡಿದ ನೀರೆ. ಆದ್ರೆ ಈ ಬಾರಿ ಲೋಕಸಮರದಲ್ಲಿ ಅತಂತ್ರವಾಗಿರುವ ಸ್ವಾಭಿಮಾನಿ ಸಂಸದೆ ಅವರೇ ಸುಮಲತಾ ಅಂಬರೀಶ್. ಅದ್ಯಾಕೋ ಬಿಜೆಪಿ ಸಖ್ಯ ಬಯಸಿ ಬಂದಿದ್ದ ಸುಮಲತಾ ಸದ್ಯ ಕಾಲಚಕ್ರದ ಕೆಳಗೆ ಸಿಲುಕಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜಕೀಯವಾಗಿ ಸುಮಲತಾರ ಭವಿಷ್ಯವನ್ನೇ ಮುಸುಕಾಕ್ಸಿದೆ. ಸ್ವಾಭಿಮಾನಿ ಸಂಸದೀಯ ಪರ್ಯಾಯ ರಾಜಕೀಯ ನಡೆಯೇ ಕುತೂಹಲವನ್ನ ಕೆರಳಿಸಿದೆ. ಮತ್ತೆ ಪಕ್ಷೇತರ ಕಹಳೆ ಮೊಳಗಿಸ್ತಾರ ಸುಮಲತಾ? ಏಪ್ರಿಲ್ 3ಕ್ಕೆ ಸ್ವಾಭಿಮಾನಿ ಸಂಸದೆ ಲೋಕ ನಿರ್ಧಾರ. ರಾಜಕೀಯ ಕಾಲಚಕ್ರದಲ್ಲಿ ಎದುರಾಳಿಗಳ ಎದುರೇ ತಲೆಬಾಗುವ ಸ್ಥಿತಿ ಸುಮಲತಾ ಅಂಬರೀಶ್ಗೆ ಬಂದೊದಗಿದೆ. ಬಿಜೆಪಿಯ ಬೆಂಬಲವೆಂಬ ಸಂಕೋಲಿಯಲ್ಲಿ ಸಿಲುಕಿ ಶತ್ರುಗಳಿಗೂ ಸಪೋರ್ಟ್ ಮಾಡುವ ಕಾಲ ಮಂಡ್ಯ ಸಂಸದೆಗೆ ಎದುರಾಗಿದೆ. ಮಂಡ್ಯದಲ್ಲಿ ಜೆಡಿಎಸ್ ಉರುಳಿಸಿದ ದಾಳಕ್ಕೆ ಸುಮಲತಾ ಅಂಬರೀಶ್ ರಾಜಕೀಯ ಜೀವನದ ಗಾಳಿಪಟ ಸದ್ಯ ಸೂತ್ರವಿಲ್ಲದಂತಾಗಿದೆ. ಇದೀಗ ತಮ್ಮ ಪೊಲಿಟಿಕಲ್ ಕರಿಯರ್ನ ಗಟ್ಟಿಗೊಳಿಸಲು ಸುಮಲತಾ ದಿಟ್ಟ ನಿರ್ಧಾರ ಕೈಗೊಳ್ಳುವ ಹಂತವನ್ನ ತಲುಪಿದ್ದಾರೆ. ಮಂಡ್ಯದ ಮಣ್ಣಿನಲ್ಲೇ ಏಪ್ರಿಲ್ 3ರಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ, ಅಭಿಮಾನಿಗಳ ಮಾತಿಗೆ ಬೆಲೆ ಕೊಡಬೇಕಾ, ಪಕ್ಷೇತರ ಅಭ್ಯರ್ಥಿಯಾಗಿ ರಣಕಹಳೆ ಮೊಳಗಿಸಬೇಕಾ ಎಂಬ ನಿರ್ಧಾರ ಕೈಗೊಳ್ಳಲು ಸಜ್ಜಾಗಿದ್ದಾರೆ. ಯಾರಾದ್ರೂ ನಿಂತ್ಕೊಳ್ತಾರ, ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನ್ ಯಾಕೆ ಬೇಡ ಅಂದೆ? ನಾನು ಯಾಕೆ ಯಾವುದು ನನಗೆ ಬೇಡ? ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ. ಒಂದೇ ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ಬೆಂಬಲಿಗರನ್ನ ಬಿಟ್ಟು ನಿರ್ಧಾರ ತಗೊಳ್ಳಲ್ಲ ಎಂದ ಸುಮಲತಾ ಅಂಬರೀಶ್ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕಾ ಬೇಡವಾ ಎಂಬ ವಿಚಾರವಾಗಿ ಇವತ್ತು ತಮ್ಮ ಬೆಂಬಲಿಗರು ಕಾರ್ಯಕರ್ತರ ಸಭೆ ಕರೆದಿದ್ರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬೆಂಬಲಿಗರು ಹಾಗೂ ಆಪ್ತರಿಂದ ಅಭಿಪ್ರಾಯ ಸಂಗ್ರಹಿಸಿದ್ರು. ಅಭಿಪ್ರಾಯ ಆಲಿಸಿದ ಬಳಿಕ ಏಪ್ರಿಲ್ 3ರಂದು ಮಂಡ್ಯಕ್ಕೆ ಬಂದು ರಾಜಕೀಯ ನಡೆ ತಿಳಿಸುವ ಬಗ್ಗೆ ಘೋಷಣೆಯನ್ನು ಮಾಡಿದ್ರು. ಒಳಗೆ ಸುಮಲತಾ ಸಭೆ ನಡೆಸ್ತಾ ಇದ್ರೆ ಹೊರಗಡೆ ಅಭಿಮಾನಿಗಳ ಹೋರಾಟ ಜೋರಾಗಿತ್ತು. ಈ ಬಾರಿ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು ಅಂತ ಫ್ಯಾನ್ಸ್ ಪಟ್ಟು ಹಿಡಿದಿದ್ರು. ಈ ಬಗ್ಗೆ ಮಾತನಾಡಿದ ಸುಮಲತಾ ಮಂಡ್ಯ ಬಿಟ್ಟು ಬೇರೆ ಏನು ಬೇಡ ಎನ್ನುತ್ತಾ ಅಭಿಮಾನಿಗಳ ಒತ್ತಡಕ್ಕೆ ಮಣಿಯುವ ಮಾತುಗಳನ್ನಾಡಿದ್ರು. ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ,
ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಶ್ ತಗೊಳ್ಳಲ್ಲ. ನಾನು 1-2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ಒಂದು ಮೈತ್ರಿ ಆಗಿರೋದ್ರಿಂದ ಆ BJP ಸೀಟ್ ಅವ್ರಿಗೆ ಕೊಡಲಾಗಿದೆ ಅನ್ನುವಂಥ ವಿಷಯವನ್ನ ಅವರೇ, ರಾಧಾಮೋಹನ್ ಅವರು ಮೈಸೂರಲ್ಲಿ ಹೇಳಿದ್ರು. ಪಾರ್ಟಿ ಸೇರಿಲ್ಲ ಅನ್ನೋದು ಒಂದು ಯಾರಾದರೂ ಹೇಳಿದ್ರೆ ಅದೊಂದು ಯಾವುದೋ ಒಂದು ಕುಂಟುನೆಪ ಥರ ಅನ್ನಿಸ್ಬೇಕು, ಅದರಲ್ಲಿ ನಿಜ ಇಲ್ಲ. ತಟಸ್ಥವಾಗಿರಿ, ಇಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡಿ. ಸುಮಲತಾ ಅಂಬರೀಷ್ಗೆ ಕೈ ಶಾಸಕನ ಸಂದೇಶ. ಅತಂತ್ರವಾಗಿ ಒಂದು ನಿರ್ಧಾರಕ್ಕೆ ಬಾರದ ಸುಮಲತಾ ಅಂಬರೀಷ್ಗೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಸಂದೇಶವೊಂದನ್ನ ರವಾನಿಸಿದ್ದಾರೆ. ತಟಸ್ಥವಾಗಿರಿ, ಇಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು? ಮಳವಳ್ಳಿ ಹುಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸ್ತಂತ, ಅವಮಾನಿಸ್ತಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ಒಟ್ಟಾರೆ ಕಳೆದ ಬಾರಿ ಸ್ವಾಭಿಮಾನದ ಅಸ್ತ್ರ ಬಳಸಿ ಮಂಡ್ಯ ಗೆದ್ದಿದ್ದ ಸುಮಲತಾ ಈ ಬಾರಿ ಖಾಲಿ ಕೈಯಾಗಿದ್ದಾರೆ. ಮಂಡ್ಯ ಬಿಡೋಕೂ ಆಗದೆ, ಅಲ್ಲಿಯೇ ಉಳಿಯೋಕೂ ಆಗದೆ ಗೊಂದಲಕ್ಕೆ ಸಿಲುಕಿದ್ದಾರೆ. ಇದೀಗ ಸ್ವಾಭಿಮಾನಿ ಸಂಸದೆ ರೆಬಲ್ ಆಗ್ತಾರಾ, ಬಿಜೆಪಿಗೆ ಬೆಂಬಲ ಕೊಟ್ಟು ಸೈಲೆಂಟ್ ಆಗ್ತಾರಾ ಅನ್ನೋದು ಏಪ್ರಿಲ್ 3ಕ್ಕೆ ಮಂಡ್ಯ ಮಣ್ಣಲ್ಲೇ ಗೊತ್ತಾಗ್ಲಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.